ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ವಿಂಡ್ಶೀಲ್ಡ್ನ ಇನ್ಸೈಡ್ ಮತ್ತು ಔಟ್ಸೈಡ್ ಏನಿದೆ ಅದನ್ನೊಂದು ಕ್ಲೀನ್ ಕ್ಲಾತಿಂದ ವೈಪ್ ಮಾಡ್ಕೋಬೇಕು. ಅಥವಾ ಪೇಪರ್ನೇ ಕೂಡ ಯೂಸ್ ಮಾಡ್ಬೋದು ನೀವು, ಇಲ್ಲ ವಿಂಡ್ಶೀಲ್ಡ್ನಲ್ಲಿ ಸೊ ಏನು ಒಂದು ನ್ಯೂಸ್ ಪೇಪರ್ ಕೂಡ ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದ್ರು ಡರ್ಟ್ ಇಲ್ಲ ಡಸ್ಟ್ ಏನಾದ್ರು ಇತ್ತು ಅಂದರೆ ಸೊ ಅದು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದರೆ ನಿಮಗೆ ಮಾಯ್ಶ್ಚರ್ನ ಸೊ ರಿಟೈನ್ ಮಾಡಲ್ಲ. ಸೊ ಮಾಯ್ಶ್ಚರ್ನ ಈ ಥರ ಏನಾದ್ರು ಡರ್ಟ್ ಇತ್ತು, ಇಲ್ಲ ಏನಾದರೂ ಡಸ್ಟ್ ಏನಾದ್ರು ಫಾರ್ಮೇಷನ್ ಇತ್ತು ವಿಂಡ್ಶೀಲ್ಡ್ನಲ್ಲಿ ಅಂತ ಹೇಳಿದ್ರೆ ಸೊ ಅದು ಮಾಯ್ಶ್ಚರ್ನ ರಿಟೈನ್ ಮಾಡುತ್ತೆ, ಅದರಿಂದ ಕೂಡ ವಿಂಡ್ಶೀಲ್ಡ್ನಲ್ಲಿ ಫಾಗಿಂಗ್ ಆಗುತ್ತೆ. ಸೊ ಅದು ಬೇಗನೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ವಿಂಡ್ಶೀಲ್ಡ್ನ ಕ್ಲೀನಾಗಿ ಇಟ್ಕೋಬೇಕು. ಸೊ ಈ ಫಾಗ್ನ ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಕ್ಲಿಯರ್ ಮಾಡೋದಕ್ಕೆ AC ಸಿಸ್ಟಮ್ನಲ್ಲಿ ಏನೇನು ಚೇಂಜಸ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನೀವು ಬಂದುಬಿಟ್ಟು AC ರೀಸರ್ಕ್ಯುಲೇಷನ್ ಮೋಡ್ ಏನಿರುತ್ತೆ, ಆ ಏನು ಏರ್ನ ರೀಸರ್ಕ್ಯುಲೇಷನ್ ಮೋಡ್ ಏನಿರುತ್ತೆ ಅದನ್ನು ಆಫ್ ಮಾಡಬೇಕು. ಸೊ ಈ ರೀಸರ್ಕ್ಯುಲೇಷನ್ ಮೋಡ್ ಬಟನ್ನ ನೀವು ನಿಮಗೆ AC ಕಂಟ್ರೋಲ್ ಯೂನಿಟ್ ಏನಿದೆ ಅದರಲ್ಲೇ ಕೊಟ್ಟಿರ್ತಾರೆ. ಸೊ ಆ ರೀಸರ್ಕ್ಯುಲೇಷನ್ ಮೋಡ್ನ ನೀವು ಆಫ್ ಮಾಡೋದ್ರಿಂದ ಸೊ ನಿಮಗೆ ಒಳಗಡೆ ಏನಿರುತ್ತೆ ಕ್ಯಾಬಿನಲ್ಲಿ ಆ ಏರ್ ಅನ್ನೋದು ಸೊ ರೀಸರ್ಕ್ಯುಲೇಟ್ ಆಗಲ್ಲ. ಸೊ ನಿಮಗೆ ಫ್ರೆಶ್ ಏರ್